ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡಿ ಶ್ಲೋಕ ಹೇಳಿ ಇವತ್ತಿನ ದಿನ ಎಲ್ಲ ಚೆನ್ನಾಗಿಲ್ಲಪ್ಪ ಅಂತ ಅಂದ್ಕೊಂಡೆ. ನನ್ನ ತಂಗಿಗೆ ಹೇಳ್ಸ್ದೆ, ಅವಳು ಇನ್ನೂ ಎದೊಳ್ತಾನೇ ಇರಲಿಲ್ಲ. ಆಮೇಲೆ ಕಿಟಕಿ ತೆಗ್ದು ಆಹಾ, ನೇಚರ್ ನೋಡೋಕ್ಕೆ ಒಂಥರ ಚಂದ. ಬೆಳಗ್ಗೆ ಎದ್ದಾಗಲೇ ನಾವು ಪಾಸಿಟಿವ್ ಆಗಿದ್ರೆ ದಿನ ಪೂರ್ತಿ ಪಾಸಿಟಿವ್ ಆಗಿರುತ್ತೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ಎಲ್ಲ ಎಕ್ಸಾಮ್ಸ್ ಮುಗೀತು, ಬರೀ ಕ್ಲೀನಿಂಗ್, ತುಂಬ ಕ್ಲೀನ್ ಮಾಡಬೇಕು. ನಿಮಗೆ ಗೊತ್ತು ಎಕ್ಸಾಮ್ಸ್ ಟೈಮಲ್ಲಿ ಹೇಗಾಗಿರುತ್ತೆ ನಮ್ಮ ರೂಮ್ಗಳೆಲ್ಲ. ಸೊ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಟೆರಸ್ ಹತ್ರ ಹೊರಟೆ. ಯಾಕಂದರೆ ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ಮೊದಲು ಗಿಡಗಳಿಗೆಲ್ಲ ನೀರು ಹಾಕ್ತೇನೆ. ಯಾಕಂದರೆ ನಮ್ಮ ಸುತ್ತಮುತ್ತಲು ಹೇಗಿದೆಯೋ ಅದ್ರ ಮೇಲೆ ನಮ್ಮ ಆರೋಗ್ಯನೂ ಡಿಪೆಂಡ್ ಆಗಿರುತ್ತೆ. ಗಿಡಗೆಲ್ಲ ನೀರು ಹಾಕಿ ಈ ಗಿಡಗಳನ್ನ ನೋಡ್ಕೊಳ್ಳೋದೇ ಒಂಥರ ಚೆಂದ. ಆಮೇಲೆ ಮೇಯ್ನ್ ಥಿಂಗ್ ಏನಂದರೆ ಮೆಡಿಟೇಷನ್ನಿಂದ ನಮ್ಮ ಮೆಂಟಲ್ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತು ನಾನು ಬ್ರೀತ್ ಇನ್ ಬ್ರೀತ್ ಔಟ್ನ ಒಂದು 3 to 4 ಟೈಮ್ಸ್ ಮಾಡ್ತೇನೆ. ಮೆಡಿಟೇಟ್ ಮಾಡುವಾಗ ಎಲ್ಲ ಚೆನ್ನಾಗಿರಲಿ ಅಂತ ಬೇಡ್ಕೋಬೇಕು, ಎಲ್ಲ ಪಾಸಿಟಿವ್ ಥಿಂಕಿಂಗೇ ಇರಬೇಕು. ಆಮೇಲೆ ಕೆಳಗೆ ಬಂದೆ, ನಮ್ಮ ಅಪ್ಪಂಗೆ ಸೆಕೆಂಡ್ ಶಿಫ್ಟ್ ಇತ್ತು. ಸೊ ಬೆಳಗ್ಗೆ ನಾವು ಬಿಸಿನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ದೇಹಕ್ಕೆ. ಅದು ಅಲ್ಲದೆ ಈ ಚಳಿಲಂತೂ ಬಿಸಿನೀರು ಕುಡಿಲೇಬೇಕು, ಹೈಡ್ರೇಟ್ ಆಗಿರಬೇಕು. ಸ್ಕೂಲಿಗೆ ಹೋಗಲ್ಲ ಅಂತ ಸ್ಕೂಲ್ಗಲ್ಲಿ ಆ್ಯಕ್ಚುಲಿ ಅವ್ಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು 3 ದಿನ ರಜಾ ಹಾಕ್ಸಿದ್ದೀವಿ. ಸೊ ಈಗ ಇನ್ನೊಂದ್ಸಲ ಮತ್ತೆ ರಜಾ ಹಾಕ್ಸಲ್ಲ, ಅದು ಅಳ್ತಾ ಕೂತಾಳೆ. ಹೇಗೂ ನನ್ನ ತಂಗಿ ರಜಾ ಹಾಕ್ಬಿಟ್ಲು. ಏನೆಲ್ಲ ಕಷ್ಟಪಡ್ತೀರಾ, ಸತತ ಪ್ರಯತ್ನದ ನಂತರ ಗೆಲುವು ಸಾಧಿಸಿದ್ದೀರಾ ಡ್ರಾಮಾ ಮಾಡಿಬಿಟ್ಟು. ಆಮೇಲೆ ನನ್ನ ಬ್ಯಾಗಲ್ಲಿ ಏನೇನಿತ್ತು ಅದನ್ನೆಲ್ಲ ತೆಗಿತಿದ್ದೀನಿ. ಯಾಕಂದರೆ ಬ್ಯಾಗ್ ಫಸ್ಟ್ ನೀಟಾಗಿ ಇಕ್ಬಿಡೋಣ ಅಂತ. ಏನೇ ಹೇಳಿ, ಎಕ್ಸಾಮ್ ಮುಗಿದ್ಮೇಲೆ ಅಂತೂ ಸಖತ್ ನೆಮ್ಮದಿ ಸಿಗುತ್ತಪ್ಪ. ಈಗ ಆಲ್ ಟಿಕೆಟ್ ಗಾಳಿಪಟ ಆಗೋಗಿದೆ. ಎಕ್ಸಾಮ್ ಆಲ್ ಟಿಕೆಟ್ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣ. ಶೆಲ್ಫ್ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಆವಾಗ ಇದು ಸಿಕ್ತು. ಇದು ನಮ್ಮ ಸ್ಕೂಲಲ್ಲಿ ಕೊಟ್ಟಿರೋದು. ದಿಸ್ ಇಸ್ ಸೋ ಪ್ರೆಷಿಯಸ್ ಟು ಮೀ. ಯಾಕಂದರೆ ನಾನು ತುಂಬ ನಂಬೋ ದೇವರಂದರೆ ಗಣೇಶ. ಅದು ಅಲ್ಲದೆ ಗಣೇಶ ನಮ್ಮ ಮನೆ ದೇವ್ರು ಕೂಡ. ಬಟ್ ನಿಜ ಹೇಳ್ತೀನಿ, ಎಲ್ಲ ದೇವರು ಒಂದೇ. ನಾನು ಏನೇ ಕೇಳ್ಕೊಂಡ್ರೂ ದೇವ್ರು ಹೇಗಾದ್ರೂ ಮಾಡಿ ಸಹಾಯ ಮಾಡ್ತಾನೆ. ಬಟ್ ಏನೇ ಆಗಲಿ, ನಾನು ನಂಬಿರೋದೇನೆಂದರೆ 100%ಅಲ್ಲಿ 99%, 99% ನಾವು ಶ್ರಮ ಪಡಬೇಕು, ಇನ್ನು 1% ದೇವ್ರಿಗೆ ಬಿಟ್ಟು ಬರಬೇಕು. ಸೊ ಆವಾಗ ಏನು ಪ್ರತಿಫಲ ಬೇಕೋ ಅದು ದೇವ್ರು ಕೊಟ್ಟೇ ಕೊಡ್ತಾನೆ. ಡಿಸೈರ್ಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇಷ್ಟು ದಿನ ನನಗೆ ಏನೇನು ಕೊಟ್ಟಿದೆಯೋ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಗಣೇಶ. ಆ್ಯಕ್ಚುಲಿ ಇದು ನನ್ನ ಸ್ಕೂಲಿಂದ ಕೊಟ್ಟಿರೋದು, ಲೈಕ್ ಪ್ರತಿಭಾ ಪುರಸ್ಕಾರ ಅನ್ನೋ ಥರ, ಲೈಕ್ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದಕ್ಕೆ. ಆವಾಗ ತುಂಬ ಖುಷಿಯಾಗಿತ್ತು. ಯಾಕಂದರೆ ಇವ್ರು ಇದು ಕೊಟ್ಟಿದ್ದು ಒಂದು, ಮತ್ತು ಎಲ್ಲರೂ ಮತ್ತೆ ಸೇರಿದ್ವಿ ಅನ್ನೋದು. ಆಮೇಲೆ ಬೇಗ ಎಲ್ಲ ಕ್ಲೀನ್ ಮಾಡಿದೆ. ಸಖತ್ ಧೂಳಿತ್ತು. ಸೊ ಬೇಗ ಕ್ಲೀನ್ ಮಾಡಿಕೊಂಡೆ. ಆ್ಯಕ್ಚುಲಿ ಆರ್ಗನೈಸ್ ಆಗಿ ಇಟ್ಕೊಳ್ಳೋದು ನಂಗೆ ತುಂಬ ಇಷ್ಟ. ಓಕೆ ಗೈಸ್, ಶೆಲ್ಫ್ ಫುಲ್ ಕ್ಲೀನ್ ಆಗಿದೆ. ಈಗ ಸ್ಟಡಿ ಟೇಬಲ್ ಕ್ಲೀನ್ ಆಗಬೇಕು. ಸೊ ಇದನ್ನು ಕ್ಲೀನ್ ಮಾಡಿ ಪಟ್ಟಂತ ನಿಮ್ಗೆ ತೋರಿಸ್ತೀನಿ. ಓಕೆ, ಟಂಟಡಾನ್, ಎಲ್ಲ ಕ್ಲೀನ್ ಆಗಿದೆ. ಇವಳೊಂದು ಬದಲು ಬರೋಕ್ಕೆ ಸ್ಟಡಿ ಸ್ಪೇಸ್ ಪೂರ ಕ್ಲೀನ್ ಮಾಡಿದ್ದೀನಿ. ಅಷ್ಟರಲ್ಲಿ ಒಂದು ಕಿವಿ ಮಾತಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಕೇಳಿಸ್ಕೊಳ್ಳಿ. ಡಿಸೈಡ್ ಟು ಬಿ ಹ್ಯಾಪಿ ವೆನ್ ಯು ಸ್ಟಾರ್ಟ್ ಯುವರ್ ಡೇ. ಕಮಿಟ್ ಟು ಪುಟ್ ಜಾಯ್ ಇನ್ ವಾಟ್ ಎವರ್ ಕಮ್ಸ್ ಯುವರ್ ವೇ. ಯು ಮೇ ಬಿ ಹರ್ಟ್ ಬೈ ವಾಟ್ ಪೀಪಲ್ ಸೇ, ಬಟ್ ಡೋಂಟ್ ಲೆಟ್ ಎನಿ ಒನ್ ಸ್ಪಾಯ್ಲ್ ಯುವರ್ ಡೇ. ಹ್ಯಾವ್ ಅ ಗ್ರೇಟ್ ಡೇ. ಆಮೇಲೆ ನನ್ನ ಪುಟಾಣಿ ಬಂದ್ಬಿಟ್ಟು ನನಗೂ ದೋಸೆ ಕೊಡು ಅಂತ ಹೇಳಿದ್ಲು. ಅವಳಿಗೂ ದೋಸೆ ಕೊಟ್ಬಿಟ್ಟು ನಾನು ದೋಸೆ ತಿಂತಿದ್ದೀನಿ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಹೊಟ್ಟೆ ತುಂಬ ನಾಷ್ಟ ಮಾಡಿದ್ವಿ. ಮತ್ತು ಗೈಸ್, ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಆಮೇಲೆ ನನ್ನ ತಂಗಿ ಬೆಕ್ಕಿಗೆ ಆತರಿಸ್ತಿದ್ಲು. ಪಾರ್ಸಲ್ ಬಂತು, ನೋಡೋಣ ಏನಿದೆ ಅಂತ. ಆ್ಯಕ್ಚುಲಿ ಇದನ್ನು ತೊಗೋಬೇಕು ಅಂತ ಅನ್ಕೋತಿದ್ದೆ. ಸೊ ಫೈನಲಿ ತೊಗೊಂಡಾಯಿತು. ನೆಕ್ಸ್ಟ್ ಈಗ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಆಮೇಲೆ ಅಜ್ಜಿ ಮನೆಗೆ ಹೋದೆ. ನಮ್ಮ ದೊಡ್ಡಮ್ಮ ಮನೆ ಬೆಕ್ಕು ಬಂದಿತ್ತು, ಅದ್ರ ಜೊತೆ ಆತರ್ಕೊಂಡು ಕೂತಿದ್ದೆ. ಆಮೇಲೆ ಸ್ವಲ್ಪ ಕ್ಲೀನಿಂಗೆಲ್ಲ ಹೆಲ್ಪ್ ಮಾಡಿದೆ ಅಜ್ಜಿಗೆ. ಹಳೆ ನೋಟ್ಸ್ ಎಲ್ಲ ಸಿಕ್ತು, ತುಂಬ ಖುಷಿ ಆಯಿತು. ನಮ್ಮ ಅಜ್ಜಿ ಜೊತೆ ಫನ್ನಿಯಾಗಿ ವೀಡಿಯೋ ಮಾಡ್ಕೊತಿದ್ದೆ.
ಗೈಸ್ ಏನಾದರೂ ಈ ಥರ ಏನಾದರೂ ಜಿಪ್ ಟೈಟ್ ಆಗಿದ್ದರೆ ಕ್ಯಾಂಡಲ್ ಇರುತ್ತಲ್ವಾ ಅದನ್ನು ಈ ಥರ ನೀಟಾಗಿ ಸವರಿದ್ರೆ ಜಿಪ್ಪು ಆರಾಮಾಗಿ ತೆಗಿಬೋದು. ಆಮೇಲೆ ನನ್ನ ಮನೆಗೆ ಬಂದ ಮೇಲೆ ಜೋರು ಮಳೆ ಬರೋಕ್ಕೆ ಶುರು ಆಯಿತು. ಮ್ಯಾಗಿ ತಿನ್ನಬೇಕು ಅನಿಸ್ತು. ಸೊ ಈವ್ನಿಂಗ್ ಕ್ರೇವಿಂಗ್ಸ್. ನನ್ನ ಬೆಕ್ಕಿಗಂತೂ ತುಂಬ ಇಷ್ಟ ಮ್ಯಾಗಿ. ನನಗಂತೂ ಬೆಕ್ಕಂದ್ರೆ ತುಂಬ ಇಷ್ಟ. ಸೊ ಅದಕ್ಕೆ ನಾವು ಬೆಕ್ಕನ್ನ ಸಾಕಿದ್ದೀವಿ. ಬೆಕ್ಕು ನಾಯಿ ಅಂತ ಅಲ್ಲ, ಯಾವುದೇ ಪ್ರಾಣಿ ಆದರೂ ತುಂಬ ಪ್ರೀತಿಯಿಂದ ನೋಡ್ಕೊತೀವಿ. ಅದು ನಮ್ಮನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ. ಅವ್ರಿಗೆ ನಾನು ತಿನ್ಸಿದ್ರೆ ಇಷ್ಟ. ಅದೇನೋ ಹೇಳ್ತಾರಲ್ಲ, ಪ್ರಾಣಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತ, ಅದಂತೂ ನಿಜ. ಈವ್ನಿಂಗ್ ಕ್ರೇವಿಂಗ್ಸ್ ಆಯಿತು. ಸೊ ಏನಾದರೂ ತಿನ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡೆ. ಯಮ್ಮಿ ಸಖತ್ತಾಗಿದೆ. ಆಮೇಲೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚೋದು ಒಂದು ಥರದ ನಂಬಿಕೆ, ಭಕ್ತಿ ತೋರಿಸೋದು. ಮತ್ತು ಇನ್ನೂ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಏನು ಮಾಡ್ತೀವಿ, ಯಾವ ಕೆಲಸ ಮಾಡ್ತೀವಲ್ವ ಅದರಲ್ಲೇ ದೇವ್ರದ ಕಾಣಿದ್ರೆ ಅದಂತೂ ಇನ್ನೂ ಒಳ್ಳೆಯದು. ಆಮೇಲೆ ಹೊಟ್ಟೆ ಹಸಿತಿತ್ತು, ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿ ನಮ್ಮ ಬೆಕ್ಕು ಮಲ್ಕೊಂಡು, ಸೊ ನಾನು ಮಲ್ಗ್ತಾ ಇದ್ದೀನಿ. ಓಕೆ, ನಿಮಗೆಲ್ಲ ನನ್ನ ಡೈಲಿ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗುವ, ಬಾಯ್.